ಭಾನುವಾರ ಮತ್ತು ಏಕಾದಶಿಯ ದಿನದಂದು ತುಳಸಿ ದೇವಿಗೆ ನೀರು, ಹಾಲು ಅಥವಾ ಇನ್ನಾವುದೇ ನೀರಿನ ಅಂಶವನ್ನು ಅರ್ಪಿಸಬಾರದು ಎನ್ನುವ ನಂಬಿಕೆ ಇದೆ. ಏಕೆಂದರೆ ಈ ದಿನದಂದು ಲಕ್ಷ್ಮೀ ದೇವಿಯೂ ಕೂಡ ಉಪವಾಸ ವ್ರತವನ್ನು ಆಚರಿಸುತ್ತಾಳೆ. ಆದರೆ ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಈ 5 ವಸ್ತುಗಳನ್ನು ಅರ್ಪಿಸುವುದರಿಂದ ಆಕೆಯು ನಿಮಗೆ ಆಶೀರ್ವಾದವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ. ಹಾಗೂ ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಮತ್ತು ಸಮೃದ್ಧಿ ಎನ್ನುವಂತಹದ್ದು ತುಂಬಿಕೊಂಡಿರುತ್ತದೆ. ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಯಾವ 5 ವಸ್ತುಗಳನ್ನು ಅರ್ಪಿಸಬೇಕು ಎಂದು ನಿಮಗೆ ತಿಳಿದಿದೆಯೇ? ಹಾಗಾದರೆ ತಿಳಿಯೋಣ ಬನ್ನಿ. ಕಬ್ಬಿನ ರಸ. ತುಳಸಿ ಗಿಡದ ಬುಡಕ್ಕೆ ಅಥವಾ ಬೇರಿಗೆ ಕಬ್ಬಿನ ರಸವನ್ನು ಅರ್ಪಿಸಬಹುದು. ಇದನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ದೇವಿಯು ಕಬ್ಬಿನ ರಸವನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ. ಹಾಗಾಗಿ ಈ ರಸವನ್ನು ತುಳಸಿಗೆ ತಪ್ಪದೆ ಏಕಾದಶಿಯ ದಿನದಂದು ಅರ್ಪಿಸಿ. ಹಳದಿ ದಾರ. ಹಳದಿ ದಾರವನ್ನು ತೆಗೆದುಕೊಂಡು ಅದರಲ್ಲಿ 108 ಗಂಟುಗಳನ್ನು ಹಾಕಿ ನಂತರ ಗಂಟುಗಳನ್ನು ಹಾಕಿದ ಈ ದಾರವನ್ನು ತುಳಸಿಗೆ ಕಟ್ಟಿ ತಾಯಿಯನ್ನು ಪ್ರಾರ್ಥಿಸಿಕೊಳ್ಳಿ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಳದಿ ಬಣ್ಣ ಅಥವಾ ಹಳದಿಯು ತುಳಸಿಗೆ ಪ್ರಿಯವಾದ ವಸ್ತುವಾಗಿದೆ. ಈ ಕಾರಣಕ್ಕಾಗಿ ತುಳಸಿಗೆ ಈ ದಾರವನ್ನು ಅರ್ಪಿಸಬೇಕು. ತುಪ್ಪದ ದೀಪವನ್ನು ಅರ್ಪಿಸಿ. ತಾಯಿ ತುಳಸಿ ಬಳಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ತಾಯಿ ತುಳಸಿ ಇದರಿಂದ ಸಂತಸಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಮತ್ತು ಆಕೆಯ ಆಶೀರ್ವಾದದಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಕೇವಲ ಮುಂಜಾನೆ ಸಮಯದಲ್ಲಿ ಮಾತ್ರವಲ್ಲ, ಮುಸ್ಸಂಜೆ ಅಥವಾ ಸಂಜೆಯ ಸಮಯದಲ್ಲಿ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸುವುದು ಶುಭ. ಸುಮಂಗಲಿಯರು ಬಳಸುವ ವಸ್ತುಗಳು. ತುಳಸಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಸಹ ಅರ್ಪಿಸಲಾಗುತ್ತದೆ. ಅವುಗಳನ್ನು ಕೆಂಪು ಬಣ್ಣದ ಚುನರಿಯಿಂದ ಮುಚ್ಚಿ ಅರಿಶಿಣ, ಕುಂಕುಮ ಮತ್ತು ಶ್ರೀಗಂಧವನ್ನು ಅರ್ಪಿಸಿ ಕೆಂಪು ಚುನರಿಯನ್ನು ತುಳಸಿ ದೇವಿಗೆ ಅರ್ಪಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವು ಹುಡುಕಿಕೊಂಡು ಬರುತ್ತದೆ. ಕೆಂಪು ಕುಲವಾ ದಾರ. ನಿರ್ಜಲ ಏಕಾದಶಿಯ ದಿನದಂದು ತುಳಸಿ ದೇವಿಗೆ ಕೆಂಪು ಕುಲವಾ ದಾರವನ್ನು ಕಟ್ಟಬೇಕು. ಇದು ವಿಷ್ಣು ಮತ್ತು ತಾಯಿ ತುಳಸಿಯ ಆಶೀರ್ವಾದವನ್ನು ನಿಮಗೆ ಸೇರುವಂತೆ ಮಾಡುತ್ತದೆ ಮತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸಲು ಸಹಕಾರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.